ಕಳಪೆ ಆಹಾರದ ವಿರುದ್ಧ ಆರೋಗ್ಯ ಇಲಾಖೆಯ ಸಮರ ಇದು. ವಿಧಾನಸೌಧದ ಕ್ಯಾಂಟೀನ್ಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಆರೋಗ್ಯ ಸೌಧದ ಹೋಟೆಲ್ ಮೇಲೂ ಕೂಡ ರೇಡ್ ಇದೆ. ವಿಧಾನಸೌಧದ ಮಲ್ಲಿಗೆ ಹೋಟೆಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಅಷ್ಟು ಮಾತ್ರ ಅಲ್ಲ, ಅವಧಿ ಮುಗಿದ ಇಡ್ಲಿ, ರವಾ, ಕೊಬ್ಬರಿ ಪುಡಿ ಪತ್ತೆಯಾಗಿದೆ. ಅಡುಗೆ ಮನೆ ಶುಚಿತ್ವ ಇಲ್ಲದಿರುವುದು ಬೆಳಕಿಗೆ ಬಂದಿದೆ. ನೋಡಿ, ಇದು ಪಂಚತಾರ ಹೋಟೆಲ್ ಆಯಿತು, ಬಾರು, ರೆಸ್ಟೋರೆಂಟು, ಇದೀಗ ವಿಧಾನಸೌಧದ ಮತ್ತೆ ಅಲ್ಲಿರುವಂತಹ ಆರೋಗ್ಯ ಸೌಧ ಸರದೀಗ. ಅಲ್ಲಿ ಆಹಾರ ಗುಣಮಟ್ಟ ಎಷ್ಟು ಮಟ್ಟಿಗಿದೆ ಅಂತ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ದೀಪ್ತಿ ತೋಳ್ಪಾಡಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ಸದ್ಯ ಬೇರೆ ಬೇರೆಗಳೆಲ್ಲ ನಾವು ನೋಡಿದ್ವಿ, ಬಾರು ಅಥವಾ ಪಬ್ಬು ಜೊತೆಗೆ ಹೋಟೆಲ್, ಪಂಚತಾರ ಹೋಟೆಲ್ಗಳು ಎಲ್ಲ. ಆದ್ರೆ ಈಗ ವಿಧಾನಸೌಧದ ಒಳಗಡೆನೆ ಈ ರೀತಿಯಾದಂತಹ ಆಹಾರ ಕೊಡ್ತಾ ಇದ್ರ, ಅದನ್ನ ಇವರು ತಿಂತಾ ಇದ್ರ ಅಂತ ಸದ್ಯ ಏನೇನು ಬೆಳವಣಿಗೆ ಆಗ್ತಾ ಇದೆ ಅಂತ? ನಿಕೇಶ್, ಆಹಾರ ವಿಚಾರದಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಅಂತ ಹೇಳಿ ಸ್ಟ್ರಿಕ್ಟ್ ಆಕ್ಷನ್ ಅನ್ನ ತಗೊಳ್ಳೋದಕ್ಕೆ ಆರೋಗ್ಯ ಇಲಾಖೆ ಹಾಗೆ ಆಹಾರ ಗುಣಮಟ್ಟ ಮತ್ತು ಸುರಕ್ಷತಾ ಇಲಾಖೆ ಮುಂದಾಗಿರುವಂತದ್ದು. ಫುಟ್ಪಾತ್ ಹೋಟೆಲ್ ನಿಂದ ಶುರುವಾದಂತಹ ರೇಡೋ, ಪಂಚತಾರ ಹೋಟೆಲ್, ರೆಸ್ಟೋ ಬಾರ್ಗಳು, ಪಬ್ಗಳು, ರೆಸ್ಟೋರೆಂಟ್ಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸುತ್ತಿರುವಂತಹ ಇಲಾಖೆ ಅಧಿಕಾರಿಗಳು ಇವತ್ತು ವಿಧಾನಸೌಧದಲ್ಲಿರುವಂತಹ ಒಂದು ಹೋಟೆಲ್, ಅದೇ ರೀತಿ ಆರೋಗ್ಯ ಸೌಧದಲ್ಲಿರುವಂತಹ ಮತ್ತೊಂದು ಹೋಟೆಲ್ ಮೇಲೆ ರೇಡ್ ಅನ್ನ ನಡೆಸಿದ್ದಾರೆ. ರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಅಡಿಗೆ ಮನೆಯಲ್ಲಿ ಶುಚಿತ್ವ ಇಲ್ಲದಿರೋದು ಕಂಡು ಬಂದಿದೆ. ಅಷ್ಟೇ ಅಲ್ಲ, ಕಳಪೆ ಗುಣಮಟ್ಟದ ಆಹಾರ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದರಲ್ಲೂ ವಿಧಾನಸೌಧದಲ್ಲಿರುವಂತಹ ಮಲ್ಲಿಗೆ ಹೋಟೆಲ್ ಏನಿದೆ, ಅಲ್ಲಿ ಕೆಲವೊಂದ್ ಕಡೆ ಜಿರಳೆ ಕೂಡ ಪತ್ತೆಯಾಗಿದೆ. ಅಲ್ಲಿರುವಂತಹ ಕಿಚನ್ ನಲ್ಲಿರುವಂತಹ ಆಹಾರ ಪದಾರ್ಥಗಳ ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಲಾಗಿದೆ. ಅದೇ ರೀತಿ ಆರೋಗ್ಯ ಸೌಧದ ಕ್ಯಾಂಟೀನ್ ಕೂಡ ಅನ್ಹೈಜಿನಿಕ್ ಆಗಿದೆ ಅನ್ನೋದು ಕಂಡು ಬರ್ತಿದೆ. ಯಾವುದೇ ರೀತಿಯಾಗಿ FSSAI ರೂಲ್ಸ್ ಏನಿದೆ ಅದನ್ನ ಫಾಲೋ ಮಾಡ್ತಾ ಇಲ್ಲ. ತುಂಬಾ ಅನ್ಹೈಜಿನಿಕ್ ಆಗಿ ಆಹಾರವನ್ನ ತಯಾರು ಮಾಡ್ತಾ ಇರುವಂತದ್ದು ಗೊತ್ತಾಗಿರುವಂತಹ ಬೆನ್ನಲ್ಲೇ ಅವರ ಮೇಲೆ ಕ್ರಮಕ್ಕೂ ಕೂಡ ಮುಂದಾಗಿರುವಂತದ್ದು. ಜೊತೆಗೆ ಒಟ್ಟು 2 ಕಡೆಗಳಿಂದನೂ 4 ಸ್ಯಾಂಪಲ್ ಗಳನ್ನ ಕಲೆಕ್ಟ್ ಮಾಡಿ ಈಗ ಅದನ್ನ ಪ್ರಯೋಗಾಲಯಕ್ಕೆ ಕಳಿಸಿದ್ದಾರೆ. ನಿಕೇಶ್, ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿ.